ಡಿ ಸಿ ಸ್ನೇಹ ಸತ್ತಿದ್ದೆ ಒಳ್ಳೇದಾಯ್ತು ಕಣಯ್ಯ. ಇಲ್ಲ ಅಂದಿದ್ರೆ ಅಮೃತ ಸಿಗೋ ಜಾಗನ ಮುಗಿಸಿ ನಮಗೆಲ್ಲ ಸ್ಯಾನೆ ನೋವು ಮಾಡಿರೋಳು. ಏನೇ ಹೇಳ್ಗುರು, ಮತ್ತಲ್ಲಿ ತೆರಾಡಕ್ಕೇ ಬೇರೆ. ಮನೇಲಿರೋರು ಎಲ್ಲರೂ ಉಪವಾಸ ಹೋದ್ರೂ ಚಿಂತೆ ಇಲ್ಲ, ನಾನಂತೂ ಈ ಬಾಟ್ಲು ದಾಸನಪ್ಪ. ಎಣ್ಣೆ ಬೇಕು ಅಣ್ಣ, ಖಾಲಿ ಆಯ್ತು ಚಿನ್ನ, ನೀನೇ ಕುಡ್ಕೊಂಬಿಟ್ಟ ಅಣ್ಣ. ಇನ್ನೇನ್ ಮಾಡ್ಲೋರ್ರನ್ನ? ಎಣ್ಣೆನು ಸೋಡನು ಎಂತ ಒಳ್ಳೆ ಫ್ರೆಂಡ್, ಎಂದು ಇರೋದಿಲ್ಲ. ಇದೇನು ಗುರು, ಏನೇನೋ ಆಯ್ತೈತೆ. ಏನ್ರೋ ಬಾರ್ ಮುಚ್ಚಿದ್ರು ಮತ್ತೆ ಓಪನ್ ಮಾಡಿ ಜನನೆಲ್ಲ ಕುಡ್ಸಿ ಹಾಳ್ ಮಾಡ್ತೀರಾ. ಯಾರು ನಿಮ್ ಪಾಲಿನ ಯಮ ಟಿ ಸಿ ಸ್ನೇಹ. ಇನ್ಮೇಲೇನಾದ್ರೂ ಈ ಬಾರಲ್ಲಿ ಕುಡಿಯೋಕ್ ಬಂದ್ರೆ ಇಲ್ಲೇ ರಕ್ತ ಕಾರ್ಕೊಂಡು ಸಾಯ್ತೀರಾ. ಇನ್ನು ನೀವಿಲ್ಲೇ ಇದ್ರೆ ಎಲ್ರೂ ಸಾಯ್ತೀರಾ. ಕುಡುಕ್ರನ್ನ ಸಾಯಿಸೋದಕ್ಕಂತಾನೆ ನನ್ನ ಆತ್ಮ ಬಂದಿರೋದು. ಅಯ್ಯ ನೀನ್ ಲೈ ಲೈ ಯಾಕರ್ಲ ಏನಾಯ್ತು? ಲೈ ಲೈ ಏನಾಯ್ತಲಾ? ಅಣ್ಣ, ಡಿ ಸಿ ಸ್ನೇಹ ಆತ್ಮ ಬಂದಿದೆ. ನಾವೆಲ್ಲ ಕುಡಿದ್ರೆ ರಕ್ತ ಕರ್ಕೊಂಡು ಸಾಯ್ತೀವಂತೆ. ಲೈ ಏನ ಮಾತಾಡ್ತಿದ್ಯಾ? ಇನ್ಮೇಲೆ ಈ ಬಾರ್ ಕಡೆ ಬರಲ್ಲ, ನಮ್ಮನ್ನ ಬಿಟ್ಬಿಡ ಕೇಳೋಣ, ನಾವು ಹೋಯ್ತೀನಿ. ಅಲ್ಲ ಕಣ, ಲೈ ಲೈ ಏನು ಮಿಸ್ಟರ್ ತಾಂಡವ್, ಊರಲ್ಲೇನೋ ಹೊಸ ವಿಷಯ ಓಡಾಡ್ತಿದೆ ಅಂತೆ. ಸಹನನ್ ತಂಗಿ ದೆವ್ವ ಆಗಿದ್ದಾಳಂತೆ, ಇದು ನಿಜನಾ? ರೀ ವೈಭವ್, ಯಾವ ದೆವ್ವನೂ ಇಲ್ಲ, ಪಿಶಾಚಿನೂ ಇಲ್ಲ ಬಿಡ್ರಿ. ಇದೆಲ್ಲ ಯಾರೋ ಬೇಕು ಅಂತ ಮಾಡ್ತಾ ಇರೋ ಡ್ರಾಮಾ ಅಷ್ಟೇ. ನಿಮ್ಮನ್ನ ಡ್ಯೂಟಿಯಿಂದ ತೆಗಿಬೇಕು ಅಂತ ಅವಳು ಲೆಟ್ರ್ ಕೂಡ ಬರ್ದಿಯಾಳಂತೆ. ನನಗಿದೇ ವಿಷಯ ಫನ್ನಿ ಅನ್ಸಿದ್ದು. ದೆವ್ವ ಯಾವಾಗಲಾದರೂ ಲೆಟ್ರ್ ಬರೀತಾ? ಇದೆಲ್ಲ ಯಾರೋ ನಮ್ಮನ್ನು ಮುಟ್ಟಾಡ್ರು ಮಾಡಬೇಕು ಅಂತ ಮಾಡ್ತಾ ಇರೋ ಕೆಲಸ ಅಷ್ಟೇ. ಮಾಡ್ತಾ ಇರೋದು ಯಾರು ಅಂತ ಒಂದ್ಸರಿ ಗೊತ್ತಾಗಿ ಅವಾಗಿದೆ ಅವರಿಗೆ ಮಾರಿ ಹಬ್ಬ. ಇಟ್ ಈಸ್ ವೆರಿ ಸಿಂಪಲ್ ಮಿಸ್ಟರ್ ತಾಂಡವ್. ಆ ಲೆಟರ್ನ ಇನ್ವೆಸ್ಟಿಗೇಷನ್ಗೆ ಕಳಿಸಿ. ಅದರಲ್ಲಿರೋ ರೈಟಿಂಗು ಸತ್ತಿರೋ ಸಾನಂದ ಅಥವಾ ಅಲ್ಲ ಅಂತ ಈಸಿಯಾಗಿ ಗೊತ್ತಾಗತ್ತಲ್ವ? ಅಲ್ಲ ರೀ, ಪೊಲೀಸ್ ಆಗಿ ನಾನು ಅಷ್ಟು ಮಾಡದೇ ಇರ್ತೀನ. ಆದರೆ ಇಲ್ಲೊಂದು ಸಣ್ಣ ವಿಷಯ ಮಿಸ್ ಹೊಡಿತಾ ಇದೆ. ಆ ಹ್ಯಾಂಡ್ ರೈಟಿಂಗ್ ಕೂಡ ಡಿ ಸಿ ಸ್ನೇಹಂದೆ ಅಂತ ಪ್ರೂವ್ ಆಗಿಬಿಟ್ಟಿದೆ. ವಾಟ್? ಹಾಗಾದರೆ ನಿಜವಾಗ್ಲೂ ಆ ಸ್ನೇಹ ದೆವ್ವಾಗಿ ಬಂದಿದ್ದಾಳ? ಸುಮ್ಮನೆ ರೀ ಮಿಸ್ಟರ್ ಕೇಶವ್, ಗ್ಲೋಬಲ್ ಯಾವ ಲೆವೆಲಿಗೆ ಬೆಳೆದಿದೆ. ನೀವು ನೋಡ್ರೆ ಒಳ್ಳೆ ಅಡಗಲ ಅಜ್ಜಿ ಥರ ದೆವ್ವಾಗಿವ ಅಂತಾನೆ ಹೇಳ್ತಿದ್ದೀರಲ್ಲ. ಹಾಗಲ್ಲ ಮಿಸ್ಟರ್ ವೈಭವ್, ಟೆಕ್ನಾಲಜಿ ಎಷ್ಟೇ ಬೆಳೆದಿದ್ರು ಪಾಸಿಟಿವ್ ನೆಗೆಟಿವ್ ಅಂತ ಇರುತ್ತಲ್ವಾ? ದೇವ್ರಿದಾನೋ ಇಲ್ವೋ ಗೊತ್ತಿಲ್ಲ, ಆದರೆ ಆ ಪುಟ್ಟಕ್ಕನ ಮನೆಯವ್ರಿಗೆ ಮತ್ತು ಕಂಟಿಗೆ ನಾನೇ ದೆವ್ವ. ಹೇಳಕರಿಯ, ಏನು ವಿಷಯ? ವಾಟ್? ಏನಾಯ್ತು ತಾಂಡವ್? ಬಾರಿಗೆ ಆ ಸತ್ತೋಗಿರೋ ಡಿ ಸಿ ಸ್ನೇಹನ ಆತ್ಮ ಬಂದಿತ್ತಂತೆ. ಅಲ್ಲಿ ಕುಡಿತಾ ಇದ್ದವರೆಲ್ಲ ಬಿಟ್ಟು ಹೆದರ್ಕೊಂಡು ಓಡೋಗಿದಾರಂತೆ. ನಮ್ಮ ಹುಡುಗರು ಬಾರ್ ಕ್ಲೋಸ್ ಮಾಡ್ಕೊಂಡು ಓಡೋಗ್ತಾ ಇದ್ದಾರೆ, ಹಣ ಹೆದರಿಕೆ ಆಗ್ತಾ ಇದೆ ಅಂತ. ಅದೇ ಫೋನ್ ಬಂದಿತ್ತು. ರಿಯಲಿ?
ಇಲ್ಲಿ ಏನು ನಡೀತಾ ಇದೆ ಅಂತ ಅರ್ಥ ಆಗ್ತಾ ಇಲ್ವಲ್ಲ ನನಗೆ. ಛೇ, ಡೆಫಿನೆಟ್ಲಿ ಇದು ಕೊಬ್ಬಿಟ್ಕೊಳ್ಳಿ ಕೆಲಸನೇ ಆಗಿರುತ್ತೆ. ಸಹನ ನೋಡೋಕೆ ಮಾತ್ರ ಸಾಫ್ಟು, ಮೈ ತುಂಬ ಹಾರರೇ. ನನಗೇನೋ ಇದೆಲ್ಲ ಬಂಗಾರಮ್ಮನವ್ರ ಮಗ ಕಂಟಿನ್ಯೂ ಮಾಡಿಸ್ತಾ ಇದ್ದಾನೇನೋ ಅಂತ ಡೌಟ್. ಆದ್ರೆ ಯಾವುದಕ್ಕೂ ಸಾಕ್ಷಿನೇ ಸಿಗ್ತಾ ಇಲ್ವಲ್ಲ. ಸಿಕ್ಕಿರೋ ಒಂದು ಪತ್ರನೂ ಆ DC ಸ್ನೇಹಂದೇ ಹ್ಯಾಂಡ್ ರೈಟಿಂಗ್ ಅಂತ ಪ್ರೂವ್ ಆಗ್ತಾ ಇದೆ. ಏನ್ ಮಾಡೋದು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಛೇ, ಇವತ್ತು ಏನಾದರೂ ಸರಿ ಪುಟ್ಟಕ್ಕಂಗೆ ಎಲ್ಲ ವಿಷಯ ಹೇಳಿ ಅವಳ ಶಿವನ್ ಪದ ಸೇರಿಸ್ಲೇಬೇಕು. ಹಂಗೇನಾದರೂ ಆಗ್ಬಿಟ್ರೆ ನಾಳೆಯಿಂದ ಮೆಸ್ಗೆ ಮನೆಗೆ ನಾನೇ ಉತ್ತರಾಧಿಕಾರಿಯಾಗಿ ಮೆರಿಬೋದು. ಈ ಮನ್ಯಾಳಿ ಇಷ್ಟೊತ್ತಲ್ಲಿ ಪುಟ್ಟಮ್ಮಿ ಮನೆ ಕಡೆ ಯಾಕೆ ಹೋಯ್ತಾವಳೆ? ಒಂದು ವೇಳೆ ಪುಟ್ಟಮ್ಮಿ ತಾವು ಎಲ್ಲ ವಿಷಯ ಹೇಳಬೇಕು ಅಂತಾನ. ಇವಳು ಹೋಯ್ತಾ ಇರೋ ಈಗ ನೋಡ್ತಾ ಇದ್ರೆ ಅದಕ್ಕೆ ಇರಬೇಕು ಅನಿಸ್ತದೆ. ಮೊದಲು ಇವಳು ಅಂತೇಳಿ ಯೋನಯ್ಯ ಎಲ್ಲೋಯ್ತಾ ಇದೆಯಾ? ಅದೆಲ್ಲ ನಿಂಗೆ ಯಾಕೆ? ಮರುವಾದೆಯಿಂದ ಹೇಳಿದ್ರು ಸರಿ. ಇದೊಳ್ಳೆ ಕತೆ ಆಯ್ತಲ್ಲ. ದಾರಿಯ ನಿಮ್ಮಪ್ಪಂದ ಅಲ್ಲ ಕಣಯ್ಯ, ನಾನು ಎಲ್ಲಿಗೆ ಬೇಕಾದ್ರೂ ಹೋಯ್ತೀನಿ, ಇಲ್ಲ ಬೆಳಗ್ಗೆ ತನಕ ಇಲ್ಲೇ ಕುಂತಿರ್ತೀನಿ. ಅದೆಲ್ಲ ಕಟ್ಕೊಂಡು ನಿನ್ಗೆ ಯೋನು ಅಂತ. ಓ, ಈ ನಿನ್ನ ವಯ್ಯಾರ ಈ ದಿಮಾಕು ನೋಡ್ತಾ ಇದ್ರೆ ಪುಟ್ಟಮ್ಮಿ ತವ ಎಲ್ಲ ವಿಷಯ ಹೇಳಕ್ ಹೋಯ್ತಾರಂಗೈತೆ. ಹೌದು, ಪುಟ್ಟಕ್ಕಂತವ ಎಲ್ಲ ಹೇಳಿ ಅವಳನ್ನ ಶಿವನ್ ಪಾದಕ್ಕೆ ಕಳ್ಸೋಣ ಅಂತ ಹೋಯ್ತೀವ್ನಿ. ನಿನಗೆ ಯಾಕದೆಲ್ಲ ಅಂತ. ಅಯ್ಯೋ ಮನೆಯಾಳೆ, ಇನ್ನು ಕಂತ್ರಿ ಬುದ್ಧಿ ಬಿಟ್ಟಿಲ್ವಾ? ಪಾಪ್ಸೋಗೋ. ನೀವುಗಳೆಲ್ಲ ನಿಮ್ಮ ನರಿ ಬುದ್ಧಿ ತೋರಿಸ್ಬೇಕಾದ್ರೆ ನಾನು ಯಾಕೆ ನನ್ನ ಕಂತ್ರಿ ಬುದ್ಧಿನ ಬಿಡ್ಲಿ? ಹೌದಾ? ಹೋಗಿ ಪುಟ್ಟಮ್ಮಿ ತಾವು ಎಲ್ಲ ಹೇಳು, ಆಮೇಲೆ DC ಮೇಡಮ್ ನೋಡ್ಕೋತಾರೆ. ಅಲ್ಲ ಕಣಯ್ಯ, ಬದುಕಿರ್ಬೇಕಾದ್ರೆ ಅವಳ ಕೈಲಿ ಯೋನು ಕಿಸಿಯಕ್ಕಾಗಲಿಲ್ಲ. ಇನ್ನು ಸತ್ ಮೇಲೆ ಅದು ಏನು ಕಿಸಿತಾಳೆ ಅಂತ ನಾನು ನೋಡ್ತೀನಿ. ರಾಜಿ, DC ಮೇಡಮ್ ಅವ್ರು ಕಿಸಿತಾ ಇರೋದಕ್ಕೇನೆ ಇಡೀ ಊರಿನವ್ರು ಮಾತಾಡ್ಕೊತಾವ್ರೆ. ಪುಟ್ಟಮ್ಮಿ ಕುಟುಂಬಕ್ಕೆ ಏನಾದ್ರು ತೊಂದರೆ ಮಾಡಿದ್ರೆ DC ಆತ್ಮ ಸುಮ್ಮನೆ ಬಿಡೋಕ್ಕಿಲ್ಲ, ಗ್ರಾಚಾರ ಬಿಡಿಸ್ಬಿಡ್ತಾರೆ ಅಂತ. ನಾನು ರಾಜೇಶ್ವರಿ, ಯಾವ ದೆವ್ವನು ಭೂತನು ನನ್ಗೆ ಯೋನು ಮಾಡೋಕ್ಕಾಗಕ್ಕಿಲ್ಲ. ಹೋಗು, ಪುಟ್ಟಮ್ಮಿಗೆ ತೊಂದರೆ ಕೊಡ್ತಾ ಇದೆಯಾ ಅಂತ DC ಮೇಡಮ್ಗೆ ಏನಾದ್ರು ಗೊತ್ತಾದರೆ ಆಮೇಲೆ DC ಮೇಡಮ್ ದಂಡಿಗೆ ಎದ್ರಲಿಲ್ಲ, ದಾಳಿಗೆ ಎದ್ರಲಿಲ್ಲ, ಇನ್ನಿನ್ ಗೊಡ್ಡ ಮಾತಿಗೆ ಎದ್ರತೀನ? ಹೋಗಯ್ಯೋ. ಬೇಡ ರಜೆ, ಒಳ್ಳೆ ಮಾತು. ಆಮೇಲೆ ಐತೆ ರಾಮ್ ನಾಮ್ ಸತ್ಯ ಹೇ, ರಾಮ್ ನಾಮ್ ಸತ್ಯ ಹೇ. ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಟ. ಅದ್ಯಾವ್ದು ಅವನೂ ಇಲ್ಲ, ಅದ್ಯಾವ ಭೂತನೂ ಇಲ್ಲ. ಇವ್ರಿಗೆ ನಾನೇ ದೊಡ್ಡ ಭೂತ. ಇವತ್ತು ಏನಾದ್ರೂ ಸರಿ, ಆ ಪುಟ್ಟಕ್ಕನಂತೂ ಸಾಯ್ತೆ, ನಾನು ಬಿಡಕ್ಕಿಲ್ಲ. ಇಲ್ಲ, ನಾನು ರಾಜೇಶ್ವರಿ. ನನ್ನ ಎದೆಯಾಗೆ ಯಾವ ದಿಗ್ಲೂ ಇಲ್ಲ. ನನ್ನ ನೋಡಿ ಎಲ್ಲರೂ ಹೆದರ್ಕೋಬೇಕೇ ಹೊರ್ತು ನಾನು ಯಾರನ್ನೂ ನೋಡಿ ಹೆದ್ರ ಕೇಳೋಕ್ಕಿಲ್ಲ. ಅದು ಯಾವ್ದು ಯಾವ ಬರ್ತೋ ನಾನು ನೋಡ್ತೀನಿ, ಬರಲಿ. ನಮ್ಮವ್ವನ್ ಜೀವನೇ ತೆಗಿಯಕ್ ನೋಡ್ತೀಯ? ನಿನ್ ಜೀವನನೇ ಇರಲ್ಲ ಕಣೆ. ಯಪ್ಪ ಸಿಮ್ನೆ, ಆ ದೆವ್ವ ಬಂದು ಕಾಟ ಕೊಡೋಕ್ಕಿಂತ ಮುಂಚೆ ಮನೆ ಒಳಗಡೆ ಸೇರ್ಕೊಂಡು ಬಾಗ್ಲಾಕೊಂಡ್ಬಿಡ್ತೀನಿ.
ಪದ ಮುಟ್ಟೆ ಇಲ್ಲ, ಅದಾಗದೆ ಬಾಗ್ಲಾಕತ್ತೈತೆ. ಶಿವ ಅಮ್ಮ, ಇದಿದು ದೆವ್ವದ ಕೆಲಸ. ಇಲ್ಲ ಇಲ್ಲ, ನಾನು ರಾಜೇಶ್ವರಿ. ನಾನು ಯಾರಿಗೂ ಎದ್ರಕ್ಕಿಲ್ಲ. ಅದ್ಯಾ ದೆವ್ವ ಬರ್ತೀರೋ ಬನ್ನಿ, ನಾನು ನೋಡ್ಕೋತೀನಿ. ನಾನು ಯಾರಿಗೂ ಎದ್ರಕ್ಕಿಲ್ಲ. ಅಯ್ಯಯ್ಯೋ, ನಾನು ಯಾವ ದೆವ್ವಕ್ಕೂ ನಾನೇನು ಎದ್ರಕೊಳ್ಳಲ್ಲ. ರಾಜೇಶ್ವರಿ ನಾನು. ಅದ್ಯಾರು ಬರ್ತೀರಾ ಬನ್ನಿ, ಅದ್ಯಾರು ಬರ್ತೀರಾ ನಾನು ನೋಡ್ಕೋತೀನಿ. ನಾನು ಎದ್ರಕೊಳ್ಳಲ್ಲ. ಮೂರ್ಸಿ ಬೇರೆ ಮನೆನಾಗಿಲ್ಲ. ಕೋಣೆಗೆ ಹೋಗೋಣ ಅಂತಂದ್ರೆ ಈ ದೆವ್ವ ಪಾತ್ರೆ ಎಲ್ಲ ಬಿಸಾಕ್ತಿದೆ. ನಾನು ಯೋನ್ ಮಾಡ್ಲಿ ಇವಾಗ? ಯೋನ್ಸಿವೆ, ನಾನು ಯೋನ್ ಮಾಡ್ಲಿ? ಯಾಕ್ರಿ, ಏನಾಯ್ತು? ಅವ್ವ ಇಲ್ಲಿ ಮುಖ್ಯವಾದ ವಿಷಯ ಹೇಳ್ಬೇಕು. ಅವ್ವ ಯೋನ್ಲ ಮಗ ಅದು. ಅವ್ವ, ಜನ ಎಲ್ಲ ಇನ್ಮ್ಯಾಗ ಬಾರ್ಗೆ ಹೋಗಕ್ಕಿಲ್ಲ ಅಂತ ಎದ್ದು ಬಿದ್ದು ವಾಪಸ್ ಹೋಯ್ತವ್ರೆ. ನೀನ್ ಮತ್ತೆ ಹೋಗಿ ಗಲಾಟೆ ಮಾಡಿದ್ಯಾ ಅಣ್ಣಯ್ಯ? ರೀ, ನೀವ್ ಯಾಕ್ರಿ ಈಗ ಮಾಡ್ತೀರಾ? ನೀವ್ ಯಾವ ಗಲಾಟೆಗೂ ಹೋಗಲ್ಲ ಅಂತ ಹೇಳಿದ್ರಿ ತಾನೆ? ನೀನ್ ಯಾಕ್ಲ ಮಗ ಅಲ್ಲಿಗೆ ಹೋಗಿದ್ದೆ? ಅವ್ವ, ಎಲ್ರು ಹೊಸ ನಾನು ಹೇಳೋದು ಕೇಳ್ತೀರಾ? ನಾನು ಹೋಗಿ ಗಲಾಟೆ ಮಾಡಿ ಬಾರ್ ಮುಚ್ಚಿಲ್ಲ, ಆದಾಗ ಅದೇ ಮುಚ್ಚೋಗದೆ. ದೊರೆ, ನೀನು ಹೇಳ್ತಾ ಇರೋದು ದಿಟ್ಟಣೆ ಇಲ್ಲ? ಅಯ್ಯೋ ಹೌದು ಅಪ್ಪಯ್ಯ. ಈಗ ನಾವೇ ಜನರನ್ನ ಬಾರ್ಗೆ ಹೋಗಿ ಅಂದ್ರೆ ಯಾರು ಹೋಗಕ್ಕಿಲ್ವಂತೆ. ಇದೆಯೋ ಅನ್ಲ ಇದು. ಆ ಕಡೆ ನೋಡಿದ್ರೆ DC ಆಫೀಸ್ನಾಗ ದೆವ್ವ, ಈ ಕಡೆ ಬಾರ್ನಾಗ ದೆವ್ವ. ಇದೆಲ್ಲ ದಿಟನೇನಾ? ಅವ್ವ, ಆ ದಿಟನೋ ಸುಳ್ಳೋ ನಂಗಂತೂ ಗೊತ್ತಿಲ್ಲ. ಆದರೆ ಜನ ಎಲ್ಲ ಭಯ ಪಟ್ಕೊಂಡು ನನ್ನ ಕಣ್ಣು ಮುಂದೆನೇ ಓಡೋಗಿರೋದನ್ನ ನೋಡಿವ್ನಿ. ಬಾರು ಮುಚ್ಚವ್ರಂತೆ. ಅತ್ತೆ, ಖಂಡಿತ ಇದು ಸ್ನೇಹಕನ ಕೆಲಸನೇ. ತಪ್ಪು ಮಾಡಿದವ್ರಿಗೆಲ್ಲ ಶಿಕ್ಷೆ ಕೊಡಬೇಕು ಅಂತ ಅವರೇ ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಇದೇನಪ್ಪ, ಇವರೆಲ್ಲ ಏನೇನೋ ಹೇಳ್ತಿದ್ದಾರೆ. ಹಾಗಾದ್ರೆ ಆ ರಾಧಕ್ಕೊಂದಿರೋ ಸ್ನೇಹ ದೆವ್ವ ಆಗಿ ಬಂದವಳ? ಊರು ಕಾಯಕ್ಕೆ ದೇವರೇ ಆಗಬೇಕು ಅಂತ ಏನೂ ಇಲ್ಲ. ಒಂದೊಂದು ಕಿತ ಒಳ್ಳೆ ಆತ್ಮಗಳು ಈ ಕೆಲಸ ಮಾಡುತ್ತವೆ. ಬಾರ್ ಓಪನ್ ಮಾಡಿ ಎಷ್ಟೆಲ್ಲ ಕೆಟ್ಟ ಕೆಲಸ ಮಾಡ್ತಿದ್ರು. ಕೊನೆಗೂ ನಮ್ಮ ಸ್ನೇಹನೇ ಪಾಠ ಕಲಿಸಿದ್ಲು. ನನ್ನ ಸೊಸೆಗೆ ಯಾವಾಗ್ಲೂ ಕೆಟ್ಟವರು ಅಂದರೆ ಆಯ್ತಾ ಇರಲಿಲ್ಲ. ಅದಕ್ಕೆ ಒಂದು ಕಡೆಯಿಂದ ಎಲ್ರೂ ಸಂಹಾರ ಮಾಡಕ್ಕೆ ನಿಂತ್ಕೊಂಡವಳೆ ಅನಿಸ್ತೈತೆ. ಆದ್ರೂ ಅವ್ವ, ಇದನ್ನೆಲ್ಲ ನೋಡ್ತಿದ್ರೆ ಯಾರೋ ನಮ್ಮವ್ರ ಹೆಸರನ್ನು ಬಳಸ್ಕೊಂಡು ಭಯ ಪಡ್ಸಕ್ಕೆ ಹಿಂಗೆಲ್ಲ ಮಾಡ್ತಿರ್ಬೋದು ಅಂತ ನಿಂಗೆ ಅನಿಸ್ತಾ ಇರಲ್ಲ? ನನಗಂತೂ ಇದನ್ನೆಲ್ಲ ಸ್ನೇಹಕರೇ ಮಾಡ್ತಿರ್ಬೋದು ಅಂತ ಅನಿಸ್ತಿದೆ. ಅಲ್ಲ, ಬೇರೆ ಯಾರಾದರೂ ಈ ಥರ ಮಾಡ್ತಿದ್ರೆ ಇಷ್ಟು ತನಕ ಪೊಲೀಸರು ಸುಮ್ಮನೆ ಇರ್ತಿದ್ರಾ? ಹೌದು ಕಣ್ದವ್ರೆ, ಅನ್ಯಾಯದ ವಿರುದ್ಧ ಹೋರಾಡಬೇಕು ಅಂದರೆ ಅದಕ್ಕೆ ವಿಶೇಷ ಶಕ್ತಿನೇ ಬೇಕು.
ಆದರೂ ಅಪಾಯ. ಆದರೂ ಹೋದ್ರು ಏನೂ ಇಲ್ಲ ಮಗ. ಒಂದು ವೇಳೆ ನನ್ನ ಸೊಸೆ ಆತ್ಮ ಬಂದಿದ್ರು ಎಲ್ಲ ಒಳ್ಳೇದೇ ಆಯ್ತಾಯ್ತು. ಈಗ ಬುಣ್ಣುಮ್ಮ ನಡೀರಿ. ಸ್ನೇಹ ನಡಿಯವ, ಎಲ್ರಿಗೂ ಬಸ್ ನಡಿ. ಡ್ಯಾಡಿ, ಅವ್ವ ಅವ್ವ, ಡ್ಯಾಡಿ, ಅವ್ವ. ಯಾಕ್ಲಾ ಪುಸಿ, ಏನಾಯ್ತಲಾ? ಡ್ಯಾಡಿ, ಮಮ್ಮಿಗೆ ಸ್ಯಾನೆ ಜ್ವರ ಬಂದು ಮಲ್ಗೈತೆ. ಅಯ್ಯೋ, ಯಾಕಪ್ಪ ರಾಜವಂಗೆ ಏನಾಯ್ತು? ಅವ್ವ, ನಿನ್ನೆ ರಾತ್ರಿ ಮನೆಗೆ ಸ್ನೇಹಕ್ಕನ ಆತ್ಮ ಬಂದಿತ್ತಂತ. ಹಾ, ಮಮ್ಮಿಗೆ ಎಚ್ಚರಿಕೆ ಕೊಡ್ತಂತ. ಮಮ್ಮಿ ಆತ್ಮ ನೋಡಿ ಸ್ಯಾನೆ ಎದುರೋಗೈತವ. ಹೌದೇನಲ್ಲ? ವಿಷಯ ಕೇಳಿ ಹಾಲು ಕುಡಿಯೋ ಸಂತೋಷ ಆಯ್ತಲ್ಲ. ಅವಳಿಗೆ ಬರೀ ಜ್ವರ ಅಲ್ಲ, ಸಾವೇ ಬಂದ್ಬಿಡ್ಬೇಕಾಗಿತ್ತು. ಅವ್ರ ಅವ್ವಂಗೆ ಮೈಗೆ ಹುಷಾರಿಲ್ಲ ಅಂತ ಹುಡುಗ ಹೇಳಕ್ ಬಂದೈತೆ. ನೀನು ನೋಡಿದ್ರೆ ಉಡಾಪೆ ಮಾತಾಡ್ತಿದ್ಯಲ್ಲ. ಲೇ ಪುರ್ಸಿ, ನಿಜವಾಗ್ಲೂ ಸ್ನೇಹಾತ್ಮ ಬಂದಿತ್ತಂತ? ಕೂಸೆ ಮನೆಯಲ್ಲಿ ಕೆಲಸ ಮಾಡಿದ್ರೆ DC ಸುಮ್ಕೆ ಬಿಡ್ತಾರ? ಅದಕ್ಕೆ ರಾಜಿಗೆ ತರಾಟೆ ತಗೊಂಡ್ರೆ. ಯೋ, ಎಲ್ಲ ಹೊಸ ಸುಮ್ಕಿದಿ. ಪುರ್ಸಿ ಹೇಳಲ್ಲ, ನೀನು ಹೇಳ್ತಿರೋದು ದಿಟ್ವೇ? ಹ್ಞೂ ಕಣವ, ಇಲ್ಲ ಅಂದಿದ್ರೆ ಮಮ್ಮಿ ಯಾವತ್ತಾದ್ರೂ ಈ ಥರ ಎದುರ್ತಾ ಇತ್ತ ಹೇಳು? ಅಲ್ಲ, ಆ ಹೆಂಗ್ಸೆ ಎದ್ರೆ ಜಾಯಮಾನವೇ ಅಲ್ಲ. ಅವ್ವ, ಇವರೆಲ್ಲ ಹೇಳ್ತಿರೋದು ನೋಡಿದ್ರೆ ಸ್ನೇಹಕ್ಕನ ಆತ್ಮ ಬಂದಿರೋದು ನಿಜ ಅನಿಸ್ತಿದೆ. ಅದಕ್ಕೆ ಮೋಸ ಮಾಡಿದವ್ರನ್ನೆಲ್ಲ ಒಂದು ಕಡೆಯಿಂದ ಬೆಂಡೆತ್ಕೊಂಡ್ ಬರ್ತಿದ್ದಾಳೆ. ಇದನ್ನೆಲ್ಲ ನನ್ನ ಕೈಲಿ ನಂಬಕ್ಕೆ ಆಯ್ತಾ ಇಲ್ಲ. ಇದನ್ನೆಲ್ಲ ನನ್ನ ಮಗಳು ಮಾಡಾಳೆ. ನಂಬಲೇಬೇಕಲ್ವಾ ಮರೆ? ಬಾರ್ಗೆ ಜನನೂ ಬರ್ದಲೆ ಅದು ಕ್ಲೋಸ್ ಆಗಿ ಹೋಗಿದೆ. ನಾನಿದ್ನ ನಂಬಕ್ಕಿಲ್ಲ ಕಣವ. ಈಗಿನ ಕಾಲದಲ್ಲಿ ಇದೆಲ್ಲ ಎಲ್ಲಿ ನಡೀತದೆ? ನಂಬೋದು ಬಿಡೋದು ಅವ್ರವ್ರಿಗೆ ಬಿಟ್ಟದ್ದು. ಆದರೆ ಈಗ ಎಲ್ಲ ನಡೀತಾ ಇರೋದು ತಿಟ್ಟನೆ ತಾನೇ. ನಂಬಕ್ಕಿಲ್ಲ ಅಂತ ಹೇಳ್ಬಿಡ ಕೂಸೆ. ಆಮೇಲೆ DC ಮೇಡಮ್ ನಿನ್ನ ಮೇಲೆ ಕೋಪ ಮಾಡ್ಕೊಂಡು ರಾತ್ರಿ ಕನ್ಸ ಬಂದ್ಬಿಡ್ತಾರೆ. ಹಾಗಾದ್ರೆ ನೀವು ಇದನ್ನ ನಂಬ್ತೀರಪ್ಪ? ನಮ್ದೇ ಇರೋಕೆ ಆಯ್ತದೆ ಕೂಸೆ. ಒಬ್ಬರು ಇಬ್ಬರು ಹೇಳಿದ್ರೆ ಏನೋ ಡೌ ಮಾಡ್ತಾವ್ರೆ, ತಮಾಷೆ ಮಾಡ್ತಾವ್ರೆ ಅಂತ ಹೇಳ್ಬೋದಾಗಿತ್ತು. ಊರಿಗೂರ ಹೇಳ್ತಾ ಇದ್ದೆ ಅಂದರೆ ನಂಬಲೇಬೇಕು ತಾನೆ. ಇದನ್ನೆಲ್ಲ ಕೇಳ್ತಾ ಇದ್ರೆ ನನ್ನ ಕೈಲಿ ನಂಬಕ್ಕೆ ಆಯ್ತಾ ಇಲ್ಲ. ಚಾನ ಆಶ್ಚರ್ಯ ಆಯ್ತಾ ಇತ್ತು. ಆದರೆ ನನಗೆ ಮಾತ್ರ ಯಾವುದೇ ರೀತಿಯ ಆಶ್ಚರ್ಯ ಆಗ್ತಾ ಇಲ್ಲ. DC ಸ್ನೇಹನ ಹೆಸರಲ್ಲಿ ಇದನ್ನೆಲ್ಲ ನೀವೇ ಮಾಡ್ತಾ ಇದ್ದೀರಾ ಅಂತ ನನಗೆ ಅನುಮಾನ ಇದೆ. ಇದೇನು ಸಾಹೇಬ್ರೆ, ಇದೇನೇನೋ ಹೇಳ್ತಿದ್ರಲ್ಲ ನೀವು? ಸಾಹೇಬ್ರೆ, ನಿಮ್ಮ ಪೊಲೀಸ್ ದರ್ಪ ನಿಮ್ಮ ಸ್ಟೇಷನಾಗಿ ಇಟ್ಕೊಳ್ಳಿ, ಇಲ್ಲೆಲ್ಲ ಬೇಡ. ಕಾಮಾಲೆ ಕಣ್ಗೆ ಕಾಣೋದೆಲ್ಲ ಅಳ್ದಿನಯ್ಯ ಅಪ್ಪಯ್ಯ, ಬಿಟ್ಬಿಡಿ. ಪ್ರತಿ ಸಲ ಕಾಲು ಕೇಳ್ಕೊಂಡು ಯಾಕೆ ಸರ್ ಜಗ್ಲಿಗೆ ಬರ್ತೀರಾ? ಕುಂಬಳಕಾಯಿ ಕಳ್ಳ ಅಂತಂದರೆ ನೀವು ಯಾಕ್ರಿ ಹೆಗಲು ಮುಟ್ಟು ನೋಡ್ಕೋತೀರಾ? ಹಾಗಾದರೆ ಇದನ್ನೆಲ್ಲ ನೀವೇ ಮಾಡ್ತಾ ಇದ್ದೀರಾ ಅಂತ ಕನ್ಫರ್ಮ್ ಆಯಿತು. ಸಾಹೇಬ್ರೆ, ಹೊಸಿ ನಾಲ್ಗೆನ ಬಿಗಿ ಹಿಡಿದು ಮಾತಾಡಿ. ಇದನ್ನೆಲ್ಲ ನಾವೇ ಮಾಡ್ತಿದ್ದೀವಿ ಅನ್ನೋದಕ್ಕೆ ಸಾಕ್ಷಿ ಇಲ್ಲದೆ? ಬೀಯಿಂಗ್ ಎನ್ ಇನ್ಸ್ಪೆಕ್ಟರ್, ಪ್ರೂಫ್ ಇಲ್ಲದೆ ಇನ್ನೊಬ್ಬರ ಮೇಲೆ ಆರೋಪ ಮಾಡೋದು ಎಷ್ಟು ದೊಡ್ಡ ತಪ್ಪು ಗೊತ್ತಾ? ಪ್ರೂಫ್ ಇಟ್ಕೊಂಡೇ ಮಾತಾಡ್ತಾ ಇರೋದು. ನನ್ನ ಕೆಲಸದಿಂದ ತೆಗೆಸ್ಬೇಕು ಅಂತ ನೀವೇ ತಾನೇ ಈ ಚೀಟಿ ಬರೆದಿಟ್ಟಿರೋದು.